ಒಂದು ಕೆಲಸ ಕಾರ್ಯಕ್ಕೆ ಹೋಗಲ್ಲ, ಏನೂ ಇಲ್ಲ, ಇದು ಬೇರೆ ದಂಡ. ಅಲ್ಲ ಬಸ್ಸು, ನಿನ್ನ ಮಗ ಏನು ಹಂಗೆ ಹೋಗ್ತಾ ಇದ್ದಾನೆ? ಕೆಲ್ಸಕ್ಕೆಲ್ಲ ಹೋಗ್ತಾ ಇಲ್ವಾ? ಹಲೋ, ಅವ್ನು ಸಿನಿಮಾ ಅಂತ ಸಾಯ್ತಾ ಇದ್ದಾನೆ. ಮನೆಗೆ ಒಂದು ಕಾಸು ಕೊಡಲ್ಲ. ಏನಾದ್ರು ಕೇಳಿದ್ರೆ ಡೈರೆಕ್ಟರ್ ಹತ್ರ ಮಾತಾಡ್ತೀನಿ, ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಎಷ್ಟು ವರ್ಷ? ಕನಸು, ನನ್ನ ಕನಸು ಒಬ್ಬ ಒಳ್ಳೆ ಆ್ಯಕ್ಟರು, ಡೈರೆಕ್ಟರ್ ಆಗಬೇಕು ಅನ್ನೋದು. ನಂದು ಹೊಸ ಶಾರ್ಟ್ ಫಿಲಮ್ ರೆಡಿ ಮಾಡಿದ್ದೀನಿ. ಅವ್ರದ್ದು ನಾನೊಂದು ಸ್ಟೋರಿ ರೆಡಿ ಮಾಡ್ಕೊಂಡಿದ್ದೀನಿ. ಆರ್ಟಿಸ್ಟ್ ರೆಡಿ ಇದ್ದಾರೆ, ಲೊಕೇಶನ್ ರೆಡಿ ಇದೆ. ನಾವು ಜಸ್ಟ್ ಹೋಗಿ ಶೂಟ್ ಮಾಡ್ಬೇಕಷ್ಟೇ. ಮಗ, ಲಾಸ್ಟ್ ಟೈಮು ಹಿಂಗೆ 2 ತಿಂಗಳು ಹುಡುಗಿ ನೋಡ್ಕಕ್ಕೆ ಮಾಡಿದೆ. ಇವಾಗ ಮತ್ತೆನಾ? ನಂದು ಆಗ್ಬಿಡ್ಲಿ, ಆಮೇಲೆ ನಿನ್ ಮಾ. ಹ್ಞೂ ಬ್ರೋ, ಒಂದು ಆಗ್ಬಿಡ್ಲಿ ರೀ, ಆಮೇಲೆ ಮಾಡೋಣ. ಅಲ್ಲ ಮಗ, ನಿನ್ ಕತೆ ಕೇಳಿಲ್ಲಿ. ಇಲ್ಲಿ ನೋಡಿ, ಇದು ಹೆಂಗೆ ಅಂದ್ರೆ ಒಂದು ನಿಮಿಷ ತಡಿ. ಅಲ್ಲ, ಇದು ಮಾಡಿದ್ ಈ ಥರ ಇದೇ ಥರ. ಓಕೆನಾ? ಸರಿ, ನಂದಾದ್ಮೇಲೆ ನಿಂದೆಮ್ಮ ಪಕ್ಕ ಪಕ್ಕ. ಗೊತ್ತು, ನಾನೇನು ನೋಡೋಕ್ಕೆ ತೆಳ್ಳಗೆ ಬೆಳ್ಳಕ್ಕೇನಿಲ್ಲ, ಆದರೆ ನಾನು ಕಾಣ್ತಿರೋ ಕನಸಿಗೆ ನೋಡೋಕ್ಕೆ ಚೆನ್ನಾಗಿರೋದು ಮುಖ್ಯ ಅಂತ ಗೊತ್ತು. ಈ ಥರ ನಾನು ಪ್ರತಿ ಸತಿ ಯೋಚನೆ ಮಾಡಬೇಕು, ನನ್ನ ಮನಸ್ಸೊಂದು ಮಾತು ಹೇಳುತ್ತೆ, ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಟ್ಯಾಲೆಂಟ್ ಒಂದಿದ್ರೆ ಸಾಕು ಅನ್ನುತ್ತೆ. ಆ ಮಾತೇ ನನಗೆ ಧೈರ್ಯ. ಹಲೋ, ಏನ್ ಮಾಡ್ತಾ ಇದ್ಯಾ? ಎಲ್ಲಿದ್ಯಾ? ಮನೇಲಿ ಮದ್ವೆ ಅಂತ ಸಾಯಿಸ್ತಾ ಇದ್ದಾರೆ. ಇನ್ನು ಎಷ್ಟ್ ದಿನ? ಇವಾಗ ಬೇಡ ಅವಾಗ ಬೇಡ ಅಂತ ಇರ್ಬೇಕು. ಎಲ್ಲಿವರೆಗೂ ಅಂದರೆ ಏನು ನಾನು ಒಬ್ಬನೇ ಪ್ರೀತಿಸೋದ್ನ? ಇಬ್ರು ಸೇರಿತಾನೆ. ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲ ನಿನಗೆ ಚೆನ್ನಾಗುತ್ತೆ. ಗೊತ್ತಿರೋಳು ನೀನೇ ಹಿಂಗೆ ಮಾತಾಡಿದ್ರೆ ನಾನು ತಾನೇ ಎಲ್ಲೋಗ್ಲಿ? ಮನೇಲಿ ಸಾಯಿಸ್ತಾ ಇದ್ದಾರೆ ಅಂದರೆ ನಾನು ಏನು ಮಾಡಲಿ? ಎಲ್ರಿಗೂ ಅಡ್ಜಸ್ಟ್ ಮಾಡ್ಕೋಬೇಕು, ನಿಮಗೂ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡಬೇಕು ಅಂದರೆ ಎಲ್ಗೋಗ್ಲಿ? ಎಷ್ಟಂತ ಅಡ್ಜಸ್ಟ್ ಮಾಡ್ಕೊಳ್ಳಿ? ನೋಡು, ನಾನೇನಾದ್ರು ಸಾಧಿಸೋ ಗಂಟ ನಾನು ಮದುವೆ ಆಗಲ್ಲ. ಸಹಿಸ್ಕೊಂಡಿರೋಂಗಿದ್ರೆ ಇರು, ಇಲ್ಲ ನಿನಗೇನು ಅನ್ಸುತ್ತೋ ಅದನ್ನೇ ಮಾಡಿ. ನನಗೆ ಸಾಕಾಗಿದೆ. ಮತ್ತೆ ಫೋನ್ ಮಾಡಬೇಡ. ಹಲೋ ಹಲೋ, ಏನಾದ್ರೂ ಮಾತಾಡು. ಹಾಂ, ನಾನೇನು ಮಾಡ್ತಾ ಇದ್ದೀನಿ, ಎಷ್ಟು ಓಡಾಡ್ತಾ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಗೊತ್ತಿತ್ತು ನೀನು ಹೆಂಗೆ ಮಾತಾಡಿದ್ರೆ ಏನು. ಇನ್ನೊಂದೆರಡು ವರ್ಷ ನಿಜ ನಾನೇನಾದರೂ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳೆ. ಏನಾದರೂ ಮಾಡಿ ಇನ್ನೆರಡು ವರ್ಷ ಮುಂದೆ ತಳ್ಳೋಕ್ಕಾಗತ್ತಾ ನೋಡು, ಪ್ಲೀಸ್. ನೀನೇನು ಮಾತಾಡ್ತಿದ್ದೀನಿ ನನಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮಾತು ತಿಳ್ಕೊಂತಾನೆ ಇಷ್ಟು ದಿನ ಮುಂದೆ ತಳ್ಳಿದ್ದೀನಿ. ಇನ್ನೂ ಅಡ್ಜಸ್ಟ್ ಮಾಡ್ಕೋಬೇಕಾ? ನಿಮ್ಗೆ ಆಗಲ್ಲ, ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಲ್ಲ. ಹಲೋ ಹಲೋ, ನಿಜಾಗಿದೆ. ನಾನು ಏನು ಮಾಡಲಿ? ನನಗೆ ಒಪ್ಸಕ್ಕೆ ಆಗ್ತಾ ಇಲ್ಲ. ನೀನು ಯಾಕೆ ಈ ಫಿಲ್ಮೆಲ್ಲ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಬಾರ್ದು? ಹಲೋ ಹಲೋ. ಹಾಂ, ನಾನು ಆಮೇಲೆ ಮಾಡ್ತೀನಿ. ಅಪ್ಪ ಬಂದರು. ಇನ್ನೂ
ಅಡ್ಜಸ್ಟ್ ಮಾಡ್ಕೋಬೇಕಾ? ಹೋಗಲ್ಲ, ಏನೂ ಇಲ್ಲ. ಇದು ಆಮೇಲೆ ಮಾಡೋಣ. ಅದಕ್ಕೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂತೀರ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಾರಿ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರೂ ನನ್ನ ನೋಡ್ತಿರೋ ರೀತಿಗೆ ನಾನು ಅಡ್ಜಸ್ಟ್ ಆದೆ, ಆದರೆ ಅವರೆಲ್ಲರಿಗೂ ನಾನು ಅಡ್ಜಸ್ಟ್ ಆಗಿಲ್ಲ. ನನ್ನ ಮನಸ್ಸಿಗೆ ಮತ್ತು ನನ್ನ ಕನಸಿಗೆ ಮೋಸ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನೋಡೋಣ ಅದಿನ್ನೂ ಎಷ್ಟು ದಿನ ಆಗುತ್ತೆ ಅಂತ. ಅಲ್ಲಿ ಗಂಟ ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಸದ್ದಿಲ್ಲದೆ